ಎಲ್ಲರಿಗೊಡ್ಡುತ್ತ ತನುವ ಶ್ರಮವನು ಕಳೆವೆವೆಂದೆನು ತಾಗೆ ಬರಲು ಕದಂಬ ವನದೆಡೆಗೆ ತನುವ ಶ್ರಮವ ಕಳೆವೆವೆಂದೆನು ತಾಗೆ ಬರಲು ಕದಂಬ ವನದೆಡೆಗೆ ನಿನ್ನನ್ನು ಬಿಟ್ಟು ದಾರಿಯಲ್ಲಿ ಹೋಗುತ್ತಿರುವ ಸಂದರ್ಭ ಗಜ ಸಿಕ್ಕಿದ್ದು ನಿಜ, ಸೊಂಡಿಲಲ್ಲಿ ಹಿಡಿದೆ, ಒಮ್ಮೆಲೆ ಮಾಡಿದೆ. ಮಾಂಸ ಬೇರೆ, ಎಲುಬು ಬೇರೆ, ರಕ್ತ ಬೇರೆ, ಬೇರೆ 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 ಆಯಿತು. ಮಾಂಸವನ್ನು ಮೆದ್ದೆ, ಎಲುಬನ್ನು ಜಾಗಿದೆ, ರಕ್ತವನ್ನು ಕೊಡಿದೆ, ಹೊಟ್ಟೆದ ಮದ್ದೆಂದುಕೊಂಡು ಬಂದಿದೆ. ಹೌದು, ನೀನು ಆ ಕಡೆ ಹೋದವ. ನಿನ್ನನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದವ ನಾನು. ಹೋದಂತಹ ದಾರಿಯಲ್ಲಿ ಅಣ್ಣ ಹಂದಿಯೋ ಕಾಣ ಸಿಕ್ಕಿದ್ದು ಹಂದಿ, ಕೊಬ್ಬಿದ ಹಂದಿ, ಬಾಳದಲ್ಲಿ ಹಿಡಿದೆ, ದರದರನೆ ಎಳೆ ತಂದೆ, ಬಂಡೆ ಕಲ್ಲಿಗೆ ಮಾಂಸ ಬೇರೆ, ಎಲುಬು ಬೇರೆ, ರಕ್ತ ಹರಿಯುವುದಕ್ಕೆ ಪ್ರಾರಂಭವಾಯಿತು. ಹರಿಯುವಂತಹ ರಕ್ತಕ್ಕೆ ಬಾಯನ್ನು ಕೊಟ್ಟೆ, ಮಾಂಸವನ್ನು ಮೆದ್ದೆ, ಎಲುಬನ್ನು ಜಗಿದೆ. ಅಣ್ಣ ಬೇಕಾದಷ್ಟು ತಿಂದುಕೊಂಡು ಬಂದಿದ್ದೇನೆ ತಮ್ಮ. ಈ ಸಂದರ್ಭದಲ್ಲಿ ವಿಶ್ರಾಂತಿ ಮೊದಲು ಬೇಕೇ ಬೇಕು. ಆಯಾಸ ದೂರವಾಗಬೇಕಿದ್ರೆ ಇಲ್ಲಿರುವುದಲ್ಲ, ಮತ್ತೆ ತಡ ಮಾಡುವುದಲ್ಲ. ತುಹಿನಾದ್ರಿ ತಪ್ಪಲ ಪ್ರದೇಶ ಸಮಯದಲ್ಲಿ ಕೇಳಿದೆ ನಲವಿನೆಂದು ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುದಿಯ ಗಾಯನವ 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 ಆಲಿಸುತ್ತ ಗಾಯನವ ಆಲಿಸುತ್ತ ಆಲಿಸುತ್ತ ವಿಷಯದಲ್ಲ. ಆಯಾಸವೆಲ್ಲವೂ ದೂರವಾಗಿ ಹೋಯಿತು. ಆ ಸಂದರ್ಭ ಏನಿದು? ಏನು ಏನೋ ಒಂದು ಗಾಯನ ಕೇಳಿ ಬರುತ್ತಿದೆ. ಗಾಯನ? ಇದು ಗಾಯನವಲ್ಲವು, ಮತ್ತೆ ಬಿದುರುಗಳು ಒಂದಕ್ಕೊಂದು ತಾಗಿದಾಗ ಬರುವಂತಹ ಸ್ವರ ಇರಬೇಕು. ತಮ್ಮ, ಏನು ಬಿದಿರುಗಳು ತಾಗಿದಾಗ ಬರುವಂತಹ ಸ್ವರ ಯಾವುದು? ಗಾಳಿಗೆ ಇದಲ್ಲ. ಮತ್ತೆ ಗೊತ್ತಾಯ್ತು, ಅದಲ್ವೋ? ಹಾಗಾದ್ರೆ ಇನ್ನೊಂದು ಏನು? ಜುಳು ಜುಳು ನಾದವನ್ನು ಬೀರುತ್ತಾ ಮೇಲಿಂದ ಕೆಳಗೆ ಚಿಮ್ಮುವಂತಹ ನೀರಿರ್ಬೇಕದು. ನೀರಿನ ನಿನಾದವ? ಹೌದು. ಅಲ್ಲ, ಮತ್ತೆ ನೀನು ಕೇಳಿಸಿದ್ದು ತಪ್ಪಾಗಿ ಹೋಯಿತು. ಕೇಳಿದ್ದು ತಪ್ಪಾಗಿ ಹೋಯಿತು. ಯಾಕೆ? ಇದು ನೀರಿನ ಸ್ವರ ಅಲ್ಲ, ಮತ್ತೆ ಬಿದಿರಿನ ಸ್ವರ ಅಲ್ಲ, ವೀಣೆಯ ಸ್ವರ. ವೀಣೆಯ ಬಿಡಿದಿರ್ಬೋ ವಾಣಿಯೇ ಪರಿಯಲಿ ವೀಣೆಯ ಬಿಡಿದಿರ್ಬ ವಾಣಿ 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 ಪರಿಯಲಿ ಈ ಪರಿಯಲಿ ಈ ಪರಿಯಲಿ ಜಯ 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 ಆ ಆ ಆ
ವಾಣಿ ಈ ಪರಿಯಲಿ ವಾಣಿ ಈ ಪರಿಯಲಿ ಕಾನನದೆಡೆಗಾಗಿ ಬಂದು ಬಂದು ಕಾನನದೆಡೆಗಾಗಿ ಬಂದು 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 ವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು ಸಾನುರಾಗದೊಳೆದು ಗಾನ ಪಾಡುವಳು ಸಾನುರಾಗದೊಳೆದು ಗಾನ 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 ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿಹುದು ತಿಳಿಯದಾಗಿಹುದು ಸಾನುರಾಗದೊಳೆದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿಹುದು 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 ವಿನಯ ಬಿಡಿದಿರ್ಪ ವಾಣಿ ಬರೆಯಲಿ ಕಾನನದೆಡೆಗಾಗಿ ಬಂದು ಸಾನುರಗದೊಳೆಂದು ಗಾನ ಪಾಡುವಳ ಇದೇನೆಂದು ತಿಳಿಯದಾಗಿ ವಿನಯ ಬಿಡಿದಿರ್ಪ ವಾಣಿ ಬರೆಯಲಿ ಕಾನನದೆಡೆಗಾಗಿ ಬಂದು ಆ ಆ ಆ ಕೇಳಿಸ್ಕೊಂಡೆ ಇದು ವೀಣೆಯ ಸ್ವರ. ವೀಣೆಯ ಸ್ವರ ಹೌದು. ಯಾರು ಚಂಡಮಂಡಲ ಬೇಟೆಯಾಡಿ ವಿಶ್ರಾಂತಿ ಮಾಡಬೇಕಾಗಿ ತಪ್ಪ ಪ್ರದೇಶವನ್ನು ಇರುತ್ತಾರೆ ಅವರಿಗೆ ಇಂಪಾದ ಗಾನ ಕೇಳಬೇಕು ಎಂಬ ಭಾವನೆಯಿಂದ ಯೋಚನೆಯಿಂದ ಈ ಅರಣ್ಯವನ್ನು ಪ್ರವೇಶ ಮಾಡಿದವಳಿದ್ದೇವೆ. ನಮಗಾಗಿ ಆ ಬ್ರಹ್ಮಣ ರಾಣಿ ಪುಸ್ತಕ ಪಾಣಿ ವೀಣಾಪಾಣಿ ಶಾರದೆ ವೀಣೆಯನ್ನು ನುಡಿಸುತ್ತಿದ್ದಾಳೆ. ಏನು ಇಲ್ಲಿನ ತನಕ ನಿನ್ನ ಊಹೆ ಯಾವುದು ಕೂಡ ತಪ್ಪಾಗ್ಲಿಲ್ಲ. ಆದ್ರೆ ಇವತ್ತು ತಪ್ಪಾಗ್ತಾ ಉಂಟು. ಯಾಕೆ? ವೀಣೆಯ ಬಿಡಿದಿರ್ಪ ವಾಣಿ ಈ ಪರಿಯಲ್ಲಿ ಕಾನನದಲ್ಲಿ ಬಂದು ವೀಣೆಯನ್ನು ನುಡಿಸುತ್ತಾ ಇದ್ದಾಳೆ ಎಂಬ ಹಾಗೆ ಹೇಳುತ್ತಾ ಇದೆಯಾ? ಬ್ರಹ್ಮನ ರಾಣಿ ಪುಸ್ತಕ ಬಾಣಿ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಲ್ಲ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಒಟ್ಟಿಗೆ ಅವಳು ಇರಬೇಕು. ಇಲ್ಲದಿದ್ರೆ ಸೃಷ್ಟಿ ಪರಿಪೂರ್ಣ ಆಗುವುದಿಲ್ಲ. ಅರ್ಥ ಆಗ್ಲಿಲ್ಲ ನನಗೆ. ಬ್ರಹ್ಮದೇವ ಮಾಡುವಂತಹ ಸೃಷ್ಟಿಗೆ ಚಂದ ಬರ್ಬೇಕಿದ್ರೆ ಒಟ್ಟಿಗೆ ಅಲ್ಲಿ ವಾಣಿ ಬೇಕು. ಶಾರದಿಲ್ಲದಿದ್ರೆ ವ್ಯತ್ಯಾಸ ಕಂಡು ಬರೋದಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿ ಕಾಲಿದ್ರೆ ಮತ್ತೊಂದಕ್ಕೆ ಕೈ ಇಲ್ಲ. ಹೌದು. ಮೂಗಿದ್ರೆ ಕಿವಿ ಇಲ್ಲ. ಎಲ್ಲವೂ ಸರಿ ಇದ್ರೆ ತಲೆ ಸರಿ. ಮತ್ತೆ ಯಾರು? ಅವಳಲ್ಲ, ಇನ್ನೊಬ್ಬ ಇದ್ದಾನೆ. ಯಾರು? ಕುದುರೆ ಮುಖದವ. ತುಂಬುರ. ಅವನ ಮುಖ ಮಾತ್ರ ಕುದುರೆಯ ಹಾಗೆ, ಗಾಯನ ಅಷ್ಟು ಚಂದ. ಹೌದಾ? ಅವನೇ ಇರ್ಬೇಕಿದೆ. ಇದು ತುಂಬುರ ಅಲ್ಲ. ಮತ್ತೆ ಮತ್ತೊಬ್ಬ ಇದ್ದಾನೆ. ನಾರದ. ನಿಂತಲ್ಲಿ ನಿಲ್ಲದ, ಕರೆದಲ್ಲಿ ಬಾರದ, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತ ನಾರದ ಒಂದು ವೇಳೆ ಇಲ್ಲಿ ಬಂದ್ರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ದೇವರ್ಷಿ ಅಲ್ವಾ? ಹೌದು, ದೇವಋಷಿ. ಹೌದು.
ಇಲ್ಲ ಇರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಆಹಾ ಅವನಲ್ಲ ಅವಳಲ್ಲ. ಆಹಾ. ಹಾಗಾದ್ರೆ ಯಾರು? ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಬೇಕಿದ್ರೆ ಹ. ನಾವು ಮಾಡಬೇಕಾದಂತ ಕಾರ್ಯ ಏನು? ಸ್ವರವಿಡಿದು ನಡೆತರಲು ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ತನುವಿನ ಪರಿಮಳ ಪರಿಮಳ ಪರಿಮಳವು ನಾಸಿಕಕ್ಕೆ ಸಕಲವು ಪರಿಮಳ 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 ನಾಸಿಕಕ್ಕೆ ಸೋಗಲು ಅರರಿ ಅಮಮ ಅರರಿ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಯೇ ಪರಿಮಳ ಬಿಡಿದು ಮುಂಬರಿಯೇ 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 ತರಣಿ ಕೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿ ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ ಬರುತ್ತ 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 ಕೈಡರು ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯನು ದೇವಿಯನು ಕಂಡರು 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 ಅರರೆ ಅಮ್ಮಮ್ಮ ಅರರೆ ಎಲ್ಲಿ ಬಾಳಂತ ಬಿಟ್ಟಗಾರೆ 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 ಆ ಆ ಆ ಬಿಟಗಾರೆ ಎತ್ತ ಬಿಟಗಾರೆ 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 ನೋಡಿ ಸ್ಮರಣ ಕೂರ್ಗಡೆಯೋದಿಯಳು ನೀರೇ ನೋಡಿ ಸ್ಮರಣ ಕೂರ್ಗಡೆ ಸ್ಮರಣ ಕೂರ್ಗಡೆ ಕೂರ್ಗಡೆ ಅಂದಿಯಳು ನೀರೇ ಬಿಟಗಾರೆ ನೀರೇ ಬಿಟಗಾರೆ ಶರದೇದು ವದನೆ ಶರದೇದು ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರಿ ಹರಿಣ ನೇತ್ರಿ
ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಶರದೇಂದು ವದನೆ ಶರದೇಂದು ವದನೆ ಹರಿಣ ನೇತ್ರಿ ಜಲ್ವ ತರುಣಿ ಮಣಿಯು ವಿಮಲ ಗಾತ್ರಿ ಚಲುವ ತರುಣಿ ಮಣಿ ವಿಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ ಗಾತ್ರಿ ಶರದೇಂದು ವದನೆ ಹರಿಣ ನೇತ್ರಿ ಜಲ್ವ ತರುಣಿ ಮಣಿ ವಿಮಲ ಗಾತ್ರಿ ಅರರಿ ಅಮಮ ಅರರಿ ಅಮಮ ಅರರಿ ಎನ್ನಿ ಬಣ್ಣ ಬಿಟಗಾರಿ ನೋಡೆ ಸ್ಮರಣ ಕೂಗಣೆಯೊಂದಿಯಳು ನೀರೇ ನೋಡೆ ಸ್ಮರಣ ಕೂಗಣೆ ಕೂಗಣೆ ಅಂತಿಯಳು ನೀರೇ ಆ ಶರದೇಂದು ವದನೆ ಹರಿಣ ನೇತ್ರೆ ಚಲ್ವ ತರುಣಿ ಮಣಿಯೋ ವಿಮಲ ಗಾತ್ರಿ ಕೋಮಲ ಗಾತ್ರಿ ಹರಿಣ ನೇತ್ರಿ ಅರರಿ ಅಮಮ ಅರರಿ ಅಮಮ ಅರರಿ ಅಮಮ ಅರರಿ ಶರದೆಂದು ವದನೆ ಹರಿಣ ನೇತ್ರಿ ಚಲ್ವ ತರುಣಿ ಮಣಿಯು ಕೋಮಲ ಗಾತ್ರಿ ಧೀಮ್ ದಿನ್ನ ತಗದಿನ್ನ ತೋಮ್ ದಿನ್ನ ತಗದಿನ್ನ ತೈ ದಿನ್ನ ತಗದಿನ್ನ ಧೀಮ್ ದಿನ್ನ ದಿನ್ನ ತಗದಿನ್ನ ತೈ ದಿನ್ನ ತಗದಿನ್ನ ಧೀಮ್ ದಿನ್ನ ತಗದಿನ್ನ ತೈ ದಿನ್ನ ದಿತ್ತಗಿಡದ ಎತ್ತಗಿಡದ 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 ಎತ್ತಗಿಡ ತಗದ ಧೀಮ್ ತಗಿಡ ದೋಮ್ ತಗಿಡ ಧೀಮ್ ತಗಿಡ ದೋಮ್ ತಗಿಡ ಧೀಮ್ ತಗಿಡ ದೋಮ್ ತಗಿಡ ತಗದಿನ್ನ ತೈ ತೋದಿನ್ನ ತಗ ತಗದಿನ್ನ ತೈ ತೋಮ್ ದಿನ್ನ ಧಿಮ್ ತಗದಿನ್ನ ತೈ ದಿನ್ನ ತಗದಿನ್ನ ತೈ ದಿನ್ನ ತಗದಿನ್ನ ತೈ ತೋದಿನ್ನ ತೈ ತಗದಿನ್ನ ತೈ ತೋದಿನ್ನ ತಗದಿನ್ನ ತೋದಿನ್ನ ತಗದಿನ್ನ ತೋದಿನ್ನ ತಗದಿನ್ನ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ಐದಿನ 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 ಶರದೆಂದು ವದನೆ ಹರಿಣ ನೇತ್ರೆ ಚಲ್ವ ತರುಣಿ ಮಣಿಯು ವಿಮಲ ಗಾತ್ರಿ ಅರರೆ ಅಮಮ ಅರರೆ ಎನ್ನಿ ಬಳ್ಳ ಬಿಟಗಾರಿ ಅರರೆ ಅಮಮ ಅರರೆ ಇದು ವೀಣೇಶ್ವರ ಎಲ್ಲಿಂದ ಬಂತೆಂಬುದನ್ನು ನಾನು ಹುಡುಕಿದೆ. ಬೇರೆ ಯಾರಲ್ಲ, ನನ್ನ ಕಲ್ಪನೆ ಸರಿಯಾಗಿತ್ತು. ಶಾರದಲ್ಲ, ಆದ್ರೂ ಒಂದು ಹೆಣ್ಣು ಅಮ್ಮಮ್ಮ ಇನ್ನಿವಳಂತ ಬಿಟಗಾರೆ ಸ್ಮರಣ ಕೂರ್ಗಣೆ ಅಂತ ಹೇಳು ನೀರೇ ಶರದೆ ಎಂದು ವದನೆ ಹರಿಣ ನೇತ್ರೆ ಚೆಲುವ ತರುಣಿಮಣಿ ವಿಮಲ ಗಾತ್ರೆ ಕೋಮಲ ಗಾತ್ರೆ. ಯಾರನ್ನು ಹೊಗಳ್ತಾ ಇದ್ದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ? ಹೆಣ್ಣನ್ನು. ಹೆಣ್ಣು ಎಲ್ಲಿ? ಈ ಅರಣ್ಯದಲ್ಲಿ ಮೇಲೆ ನೋಡಿದ್ರೆ ಆದಿಲ್ಲ, ಅಡ್ಡಿ ಇಲ್ಲ,
ಅತ್ಯಂತರಹಿತವಾದ ಬಂಗಾರ ಎಲೆಗೊಳ್ಳುತ್ತೆ ಮಾಡುವಂತ ಗಾಯನ ದೃಶ್ಯವನ್ನು ನಾನು ಕಂಡಿದ್ದೇನೆ. ಏನೋ ಗೊತ್ತಿಲ್ಲ, ಏನು ಕಂಡಾಕ್ಷಣ 9 ರಿಂದ 90ರವರೆಗಿನ ಮುದುಕರು ಸೆಳೆಯುವಂತ ಮನಮೋಹಕ ರೂಪ. ಹೌದಾ ಅಣ್ಣ, ನೀನು ನೋಡಿದ್ದೀಯಾ? ನಾನ್ ನೋಡ್ಲಿಲ್ಲ. ಇಲ್ಲ, ನೋಡ್ಬೇಕಾ? ಬೈಲಿ ಎಲ್ಲಿ ಬೆರಳ ತುದಿಗೆ ನೋಡು, ಏನು ಕಾಣ್ತಾ ಇಲ್ಲ, ಉಗುರು ಕಾಣ್ತಾ ಅದಲ್ವೋ? ಮತ್ತೆ ನೇರವಾಗಿ ನೋಡಿಕೊಂಡು ಬಾ. ನೋಡಿದೆ. ನೋಡು ನೋಡು ನೋಡು. ಆಹಾ ಆಹಾ, ಎಂತಹ ಸೌಂದರ್ಯ ಕಂಡೆಯ! ಕುಳಿತಂತಹ ಸೌಂದರ್ಯವನ್ನು ಕಂಡೆಯ! ನಾವೇನೊಂದು ಗರಿಬಿಚ್ಚಿ ಕುಳಿತಂತಹ ಸೌಂದರ್ಯವನ್ನು ಕಾಣುತ್ತಾ ಇದ್ದೇನೆ. ಅಡಿಯೇನು, ಮುಡಿಯೇನು, ತುಟಿಯೇನು, ಕಟಿಯೇನು, ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಸುಂದರವಾದಂತಹ ಕಲಾಕೃತಿಯನ್ನು ಬ್ರಹ್ಮದೇವ ನಮಗಾಗಿ ಕಳುಹಿಟ್ಟುಕೊಟ್ಟನು ಎಂಬಂತಹ ಭಾವನೆ ನನ್ನಲ್ಲಿ ಮೂಡುತ್ತಾ ಉಂಟು. ಎಂತಹ ಸೌಂದರ್ಯ ಬಲ್ಲೆಯ! ನಾಕದ ಸತಿಯರ ನೂಕಲ್ಲಿ ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ. ಅಂತಹ ಸೌಂದರ್ಯ ಈಕೆಯದ್ದು. ಕೇವಲ ನೋಡಿ ಸುಖ ಪಡುವುದಲ್ಲ, ಹತ್ತಿರಕ್ಕೆ ಹೋಗ್ಬೇಕು, ಮಾತಾಡ್ಬೇಕು ಎನ್ನುವಂತಹ ಬಯಕೆ ಮೂಡುತ್ತಾ ಉಂಟು. ಸಹಜ ತಮ್ಮ. ಇಂಪು ಸಂಪಿನ ಚಂದ್ರ ಬೆಂಬೆ, ಕೆಂಪು ತೊಡಿ ನಾಸಿಕದ ರಂಬೆ. ಇಷ್ಟದವರೆಗೆ ನಮ್ಮ ಜೀವನದಲ್ಲಿ ಇಂತಹ ಸೌಂದರ್ಯತೆಯನ್ನು ನಾವು ಕಂಡವರಲ್ಲ. ಇಲ್ಲ, ತಿರುಗಾಟ ಹೊಸತಲ್ಲ. ಅದೆಷ್ಟೋ ವರ್ಷಗಳಿಂದ ನಾವು ತಿರುಗಾಡಿದ ಕಡಿಮೆಯ. ಎಲ್ಲಿಂದ ಎಲ್ಲಿಗೆ ನಾವು ಹೋಗಿ ಬರುತ್ತೇವೆ, ಎಂತದ್ದನ್ನು ನೋಡಿದ್ದೇವೆ. ಮತ್ತೆ ಇವಳ ಗಂಡಾಕ್ಷಣ ಏಕೋ ಮನಸ್ಸಿನಲ್ಲಿ ಮದುವೆ ಆಗಬೇಕೆಂಬ ಆಶೆ ಅಂತರಂಗದಲ್ಲಿ ಉದ್ಭವ ಆಗ್ತುಂಟು. ತಮ್ಮ, ಏನು ನಾನು ಮದುವೆ ಆಗ್ಲಾ? ನೀನು ಮದುವೆ ಆಗ್ತೀಯಾ? ಏನು ಬೇಗ ಹೋಗ್ತೀಯಾ ನನ್ನನ್ನು? ಯಾಕೆ? ನಾವು ಯಾರು ಹೇಳು? ಅಖಂಡ ಬ್ರಹ್ಮಚಾರಿಗಳು. ನಾವು ಮದುವೆ ಆದ್ರೆ ನಮಗೆ ಮರಣ ಖಂಡಿತ. ಕಟ್ಟಿಟ್ಟ ಬುದ್ಧಿ ಅಲ್ವೇ? ಹೌದು. ಮದುವೆ ಆಗುವುದಕ್ಕಾಗುವುದಿಲ್ಲ. ಹಾಗಂತ ನಾವು ಮದುವೆ ಆಗುದು ಬೇಡ. ಈಗೇನು ಇಲ್ಲೇ ಬಿಟ್ಟು ಹೋಗುವುದಕ್ಕಾಗ್ತದ? ಇವಳು ಇರಬೇಕು. ಅದಕ್ಕೆ ಏನು ಮಾಡಬೇಕು? ಏನು ಮಾಡ್ಬೇಕು? 3 ಲೋಕದಲ್ಲಿ ಸಿಕ್ಕಂತ ಸುವಸ್ತರು ಯಾರಿಗೆ ಸೇರಬೇಕಾದ್ದು? ನಮ್ಮೊಡೆಯ ಶುಂಭನಿಗೆ ಈ ವಿಚಾರವನ್ನು ಅವನ ಬಳಿಯಲ್ಲಿ ಹೇಳಬೇಕು. ನಾನು ಮೊದಲು ಹೊಂದಿಸಿಕೊಂಡಿದ್ದೇನೆ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿ ದೇವ ಅಣ್ಣ ದೇವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿ ದೇವು ಅಣ್ಣ ದೇವ. ನಿನ್ನ ನಿರತ ಕೊಂಡಾಡುತ್ತಲಿರುವರು ತ್ರಿಜಗದ ಅಣ್ಣ ದೇವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಆಜ್ಞೆಯನ್ನು ಪಡೆದಂತಹ ನಾವು ಈ ಲೋಕವನ್ನು ಸಂಚಾರ ಮಾಡಿದ್ದೇವೆ. ಆಯಾಸ ಪರಿಹಾರಕ್ಕೆ ಬೇಕಾಗಿ ಬೇಟೆಯಾಡುವುದಕ್ಕೆ ಕಾನನನ್ನು ಪ್ರವೇಶ ಮಾಡಿದ್ದೇವೆ. ಹೋದಂತಹ ಸಂದರ್ಭದಲ್ಲಿ ಹೇಳಣ್ಣ, ಆಯಾಸವನ್ನು ನಿವಾರಣೆ ಮಾಡುವುದಕ್ಕಾಗಿ ಎತ್ತರವಾದ ತೋಹಿನಾದ್ರಿ ತಪ್ಪಲ ಪ್ರದೇಶವನ್ನು ಏರಿದ ಚಂಡಮಂಡಲ ಜೀವನದಲ್ಲಿ ಇಷ್ಟರವರೆಗೆ ಕೇಳುವಂತ ನೋಡುವಂತ ದೃಶ್ಯವನ್ನು ಖಂಡಿತವೇ ಕೇಳಿದ್ದೇವೆ. ಯಾವ ದೃಶ್ಯ? ಮೇಲೆ ನೋಡಿದ್ರೆ ಆದಿ ಇಲ್ಲ ಅಂತ್ಯ ಇಲ್ಲ. ಅತ್ಯಂತರಹಿತವಾದ ಬಂಗಾರದ ಎಲೆಗೊಳಿತು ಹೆಣ್ಣವರಳು ಗಾಯನ ಮಾಡುವಂತ ದೃಶ್ಯವನ್ನು ಕಂಡಿದ್ದೇವೆ. ಅವಳನ್ನು ಕಂಡಾಕ್ಷಣ 3 ಲೋಕದಲ್ಲಿ ಅಂತ ರೂಪರಾಶಿ ಇಲ್ಲ. ಅಣ್ಣ, ಹೇಗಾದ್ರೂ ಮಾಡಿ ಅವಳನ್ನು ನೀನು ಮದುವೆ ಆಗಲೇಬೇಕು. ಹಾಗಂತ ನಿಮ್ಮ ಆಸೆ? ಖಂಡಿತವಾಗಿಯೂ. ಎನ್ನುವ ನುಡಿಲಾಲಿಸುತ್ತ ಶುಂಭನ ವಿಶ್ರಾಂತಿ ಪಡೆಯಿರಿ. ಮನಸ್ಸು ಜನ ಶರದಿಗೆ ಸಿಲುಕುದ ವನಜ ನೇತ್ರೆಯ ವರಿಸದಿರೆನೆಂದೆನುದ ನಿಶ್ಚಯಿಸಿ ರಣವ ಬಯಸುವಳೇತ ಗಮಮ. ರಣವ ಬಯಸುವಳೇತ ಗಮಮ ವನಿತೆಗಿದನುಚಿತವು. ಸಾಮದಿ ಮನವ ಒಲಿಸುವೆನೆಂದು ಸುಗ್ರೀವನನು ಕರೆದೆಂದ. ಆಗ ಪರ್ಯಟನ ಮಾಡಿ ಚಂಡಮುಂಡರು ನೇರ ಬಂದು ನನ್ನ ಹಸ್ತರವನನ್ನು ಸೇರಿದರು. ಹಾಗಂತ ಚಂಡಮುಂಡರು ನುಡಿದಂತ ಮಾತನ್ನು ಕೇಳುವಾಗ ಯಾಕೋ ಏನು ಒಮ್ಮೆಂದೊಮ್ಮೆಲೆ ಪಂಚಶರಗಳು ನನ್ನ ಹೃದಯ ಸೋಕಿದಂತ
ಕೇವಲ ಕದಂಬ ವನದಲ್ಲಿ ತೂಗುವಿಯಲಲ್ಲಿ ಒಬ್ಬಲಕ್ಕಿ ನಾರಿ ಆಡುತ್ತಾ ಪಾಡುತ್ತಾ ಚಂದವತಿ ಅತಿ ಸುಂದರಿವತಿ ನಾರಿದ್ದಾಳೆ. ಆಕೆಯನ್ನೇ ನೀವು ಮದುವೆ ಆಗ್ಬೇಕೆಂಬ ಅವರ ತೀರ್ಮಾನ. ಅದೆಲ್ಲ ನಾನು ಯೋಚನೆ ಮಾಡುದು. ಇಷ್ಟರವರೆಗೆ ಕೇವಲ ನಾರಿಯರನ್ನು ತಲೆ ಎತ್ತಿ ನೋಡಿದವರು ಚನ್ನಮುಂಡರು ಇಂದ್ಯಾಕೆ ಆಕೆಯನ್ನು ನೋಡಿದ್ರು. ಏನೇ ಇರಲಿ, ಅವರ ಮನದ ಆಳದ ಆಸೆಯಂತೆ ನಾನು ಕೂಡ ಆಕೆಯನ್ನು ಮದುವೆ ಆಗ್ಬೇಕೆಂಬ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಹಾಗಂತ ತೀರ್ಮಾನಕ್ಕೆ ಬಂದ್ರೆ ನಾನೇ ಹೋಗಿ ಆಕೆಯನ್ನು ಕರೆತರುವುದೇ ಖಂಡಿತ ಸಲ್ಲದು. ತ್ರೈಲೋಕದ ಒಡೆ ಎಣಿಸಿಕೊಂಡಂತ ಸುಂಭಾಕ್ಯ ಆ ಕೇವಲ ನಾನು ತೆರಳುವುದಲ್ಲ, ನನ್ನದಾದಂತ ಇವಾಗ ಒಬ್ಬರನ್ನು ಕಲಿಸಬೇಕಾಗಿದೆ. ಯಾರು ಎನಿಸುವಾಗ ವಯೋವೃದ್ಧರು ಜ್ಞಾನವಂತರು ಆದಂತ ಸುಗ್ರೀವರಿದ್ದಾರೆ. ಸುಗ್ರೀವರ ಮುಖಾಂತರ ಕಲಿಸಿ ಸಂಧಾನ ಮುಖಾಂತರ ತರಿಸಿ ಇಲ್ಲಿ ತರಬೇಕಾಗಿದೆ. ಸುಗ್ರೀವರೇ ಕೇಳಬೇಕು. ಕೇಳಯ್ಯ ಸುಗ್ರೀವ ಬೇಳುವೆನದ, ಕೇಳಯ್ಯ ಸುಗ್ರೀವ ಬೇಳುವೆನದ ಜೋಲವಲ್ಲೊಂದು ಮಾತೇನು ಕೇಳಿದಿನ ಮೆರವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಳಂದೇ. ಇಲ್ಲಿಗೆ ಕರೆಸಬೇಕಾದ್ರೆ ಬಲವಾದ ಕಾರಣವಿದೆ. ಕದಂಬವನದಲ್ಲಿ ಅತಿ ಸುಂದರವತಿ ನಾರಿ ತೂಗು ಏಲಲ್ಲಿ ಆಡುತ್ತಾ ಪಾಡುತ್ತಾ ಇದ್ದಾಳೆ. ಹಾಗಂತ ಚಂಡಮುಂಡರು ನುಡಿದಂತ ಮಾತು ಅವರ ಮನದಾಸೆಯಂತೆ ಆಕೆಯನ್ನು ನಾನು ಮದುವೆ ಆಗ್ಬೇಕೆಂಬ ಅವರ ಮನದಾಳದ ಆಸು. ಹಾಗಂತ ತೀರ್ಮಾನ ಕೂಡ ನಾನು ಮಾಡಿದಾಗಿದೆ. ಹಾಗಂತ ಆಕೆಯನ್ನು ಸಂಧಾನ ಮುಖಾಂತರವಾಗಿ ಆಕೆಯನ್ನು ಇಲ್ಲಿಗೆ ಕರೆತರಬೇಕಾಗಿದೆ. ನಡೆಯುತ್ತೀಯಾ ಮಹಾರಾಜ? ಮದ್ವೆ ಆಗಿದ್ದೇನೆ ಮಗೆ, ಆದ್ರೆ ಇನ್ನೊಂದು ಹೆಣ್ಣನ್ನು ಬಯಸುವುದು ತಪ್ಪಲ್ವೇ ಸ್ವಾಮಿ? ಇದು ರಾಜಾಜ್ಞೆ. ಹೋಗಿ ಕರೆತ.